ನಮಸ್ತೆ ಎಲ್ಲರಿಗೂ. ಸೊ ನಾರ್ಮಲಿ ವೆಕೇಶನ್ ಅಂತ ನಿಮ್ಮ ತಲೆಗೆ ಬಂದಮೇಲೆ ವೆಕೇಶನ್ ಟೈಮಲ್ಲಿ ಫಸ್ಟಿಗೆ ನಿಮ್ಮ ತಲೆಗೆ ಬರುವಂತಹ ಜಾಗ ಗೋವಾ. ಸೆಕೆಂಡ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇಟ್ ಈಸ್ ಮನಾಲಿ. ಸೊ ಮನಾಲಿಯಲ್ಲಿ ಕೂಡ ಒಂದು ಟೆರಿಫೈಯಿಂಗ್ ಹಾರರ್ ಸ್ಟೋರಿ ಇದೆ. ಇವತ್ತಿನ ವಿಡಿಯೋ ಮನಾಲಿಯಲ್ಲಿ ಒಂದು ತುಂಬು ಕುಟುಂಬದಲ್ಲಿ ಇದ್ದಂತಹ ಒಂದು ಸೀಕ್ರೆಟ್ ವಿಷಯವನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಮನಾಲಿಯಲ್ಲಿ ಅಮನ್ ಎಂಬ ಆತನ ಒಂದು ಹ್ಯಾಪಿ ಫ್ಯಾಮಿಲಿ ಇರ್ತದೆ. ಸೊ ಅಲ್ಲಿ ಅಮನ ತಂದೆ ತಾಯಿ, ಅಣ್ಣ, ಅಜ್ಜ, ಅಜ್ಜಿ 6 ಮಂದಿ ಒಂದೇ ಮನೆಯಲ್ಲಿ ಇರ್ತಾ ಇದ್ರು. ಅಮನ್ ನಾರ್ಮಲಿ ಆಗಿ ಎಲ್ಲ ಮನೆಯದ್ದು ಕೆಲಸ ಆದ್ಮೇಲೆ ಓದಿ ಆದ್ಮೇಲೆ ಅವನ ಫ್ರೆಂಡ್ಸ್ ಜೊತೆ ಹೊರಗಡೆ ಆಟಾಡ್ಲಿಕ್ಕೆ ಹೋಗುವಾಗ ಅವನ ಫ್ರೆಂಡ್ಸ್ ಅನ್ನ ಮನೆಗೆ ಕರೆಯುವಾಗ ಯಾರು ಕೂಡ ಬರ್ತಿರ್ಲಿಲ್ಲ. ಇವರ ಮನೆ ಒಂದು ಮನೆ ಇಲ್ಲಿ ಆದ್ರೆ ಇನ್ನೊಂದು ಮನೆ ಸ್ವಲ್ಪ ದೂರದಲ್ಲಿತ್ತು. ಸೊ ಹತ್ರ ಮನೆ ಇರ್ತಿರ್ಲಿಲ್ಲ, ತುಂಬಾ ದೂರದಲ್ಲಿ ಮನೆ ಇರ್ತಿತ್ತು. ಸೊ ಅವನ ಫ್ರೆಂಡ್ಸ್ ಒಂದೇ ಹೇಳ್ತಿದ್ರಿ ಏನಂದ್ರೆ, ಇಲ್ಲ ನಾವು ನಿಮ್ಮ ಮನೆಗೆ ಬರೋದಿಲ್ಲ, ಮಮ್ಮಿಯಿಂದ ಬಿಡುದಿಲ್ಲ ಅಂತ. ಸೊ ಇದು ಯಾವಾಗ್ಲೂ ಕೇಳಿ ಒಂದ್ ದಿವಸ ಅಮನ್ ಏನ್ ಮಾಡ್ತಾನೆ, ತನ್ನ ತಾಯಿ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ನನ್ನ ಫ್ರೆಂಡ್ಸ್ ಮನೆಗೆ ಬರಬಾರ್ದು ಅಂತ. ಸೊ ಮನೆಗೆ ಯಾಕೆ ಬರಬಾರ್ದು ಅಂತ ಕೇಳುವಾಗ ಅವರು ಬೇರೆ ಎಲ್ಲ ವಿಷಯ ಹೇಳಿ ಆ ವಿಷಯವನ್ನ ತಪ್ಪಿಸ್ತಾರೆ. ಇವಾಗ ಕೂಡ ಅದನ್ನಷ್ಟು ಮ್ಯಾಟರ್ ಮಾಡದೆ ಆ ವಿಷಯವನ್ನ ಬಿಟ್ಟು ಬಿಡ್ತಾರೆ. ಸೊ ಆ ಟೈಮಲ್ಲಿ ಅಮ್ಮನಿಗೆ ಒಂದು 12-13 ಇಯರ್ಸ್ ಆಗಿರ್ಬೋದು. ಆ್ಯಂಡ್ ಅವನ ಅಣ್ಣನ ಜೊತೆ ಇಲ್ಲಿ ಇವರ ಮನೆಯಲ್ಲಿ ಒಂದು ರೂಲ್ಸ್ ಇತ್ತು. ಆಫ್ಟರ್ ಈವ್ನಿಂಗ್ 7-8 ಆದ್ಮೇಲೆ ಡಿನ್ನರ್ ಮುಗಿಸಿ ಒಂದು ಸಲ ಅವನ ಅಣ್ಣ ರೂಮಿಗೆ ಹೋದ್ಮೇಲೆ ಹೊರಗಡೆ ಬರ್ಲಿಕ್ಕಿಲ್ಲ. ವಾಶ್ರೂಮ್ಗೆ ಯಾವುದಕ್ಕೂ ಹೋಗ್ಲಿಕ್ಕಿದ್ರು ಕೂಡ ತಮ್ಮ ತಂದೆ ತಾಯಿಯನ್ನ ಕರೆದುಕೊಂಡೇ ಹೋಗ್ಬೇಕು ಅಂತ. ಸೊ ಇವರ ತಲೆಯಲ್ಲಿ ಏನಿತ್ತು ಅಂದ್ರೆ ಮನಾಲಿ. ಸೊ ಆ ಜಾಗ, ಆ ವಿಲೇಜ್ ಅಲ್ಲಿ ನಾರ್ಮಲ್ ಆಗಿ ಒಂದು ವೈಲ್ಡ್ ಅನಿಮಲ್ಸ್ ಇರ್ತಾರೆ. ಸೊ ಏನಾದ್ರು ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಇರ್ಬಹುದು ಅಂತ. ಸೊ ಈ ಟೈಮಲ್ಲಿ ಏನ್ ಥಿಂಕ್ ಮಾಡ್ತಾರಂದ್ರೆ, ಅದಕ್ಕೋಸ್ಕರ ಅವರ ತಂದೆ ತಾಯಿ ಅವರನ್ನ ಆಫ್ಟರ್ 8:39 ಆದ್ಮೇಲೆ ಹೊರಗಡೆ ಬಿಡುವುದಿಲ್ಲ ಅಂತ. ಸೊ ಒಂದ್ ದಿವಸ ಏನಾಗುತ್ತೆ, ಅಲ್ಲಿ ಒಂದು ಡಾರ್ಕ್ ಸೀಕ್ರೆಟ್, ಹಿಡನ್ ಸೀಕ್ರೆಟ್ ಇರ್ತದೆ. ಬಟ್ ಅದು ಅಮ್ಮನಿಗೆ ಮತ್ತೆ ಅಮ್ಮನಿನ ಅಣ್ಣನಿಗೆ ಗೊತ್ತಿರುವುದಿಲ್ಲ. ಇದವರಿಗೆ ಗೊತ್ತಾಗ್ತದೆ ಸ್ವಲ್ಪ ಸಮಯದ ನಂತರ. ಸೊ ಒಂದ್ ದಿವಸ ಏನಾಗ್ತದಂದ್ರೆ, ಹೀಗೆ ಮಾತಾಡ್ತಾ ಇರುವಾಗ ಒಂದ್ ದಿವಸ ಅಮ್ಮನ ತಂದೆ ಹರಿಯಾಣಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಸೊ ಆ ಟೈಮಲ್ಲಿ ಎಂಟೈರ್ ಫ್ಯಾಮಿಲಿ ಅಂದ್ರೆ ಅಜ್ಜ ಅಜ್ಜಿಯನ್ನ ಬಿಟ್ಟು ಅಮ್ಮನ ಅಣ್ಣ, ಅವರ ತಾಯಿ, ತಂದೆ ಇವರೆಲ್ಲರೂ ಹರಿಯಾಣ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಇದು ಆದದ್ದು ಸ್ವಲ್ಪ ಸಮಯದ ನಂತರ. ಸೊ ಈ ವಿಷಯ ಆಗುವಾಗ ಅಮ್ಮನ್ ಆಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಿದ್ದ, ಅವನ ಅಣ್ಣ 12th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದ. ಇವರು ಹರಿಯಾಣ ಶಿಫ್ಟ್ ಆದ್ಮೇಲೆ ಅವರ ಕಂಪ್ಲೀಟ್ ಎಜುಕೇಶನ್ ಹರಿಯಾಣದಲ್ಲೇ ಆಗ್ತಾ ಇತ್ತು. ಸೊ ಹರಿಯಾಣ ಆದ್ಮೇಲೆ ಅಲ್ಲಿ ಸಮ್ಮರ್ ವೆಕೇಶನ್ ಬರುವ ಟೈಮಲ್ಲಿ ಅಮ್ಮನ್ ಮತ್ತೆ ಅಣ್ಣನ ನಡುವೆ ಒಂದು ಮಾತುಕತೆ ಆಗ್ತದೆ. ಅಂದ್ರೆ ಈ ಸಮ್ಮರ್ ವೆಕೇಶನ್ಗೆ ನಾವಿಬ್ರು ಅಜ್ಜ ಅಜ್ಜಿಯನ್ನ ನೋಡ್ಲಿಕ್ಕೆ ವಿಲ್ ಗೋ ಟು ಮನಾಲಿ ಅಂತ. ಸೊ ಯಾವಾಗಲೂ ಹರಿಯಾಣದಲ್ಲಿ ಇದ್ದಂತಹ ಅಣ್ಣ ಮತ್ತೆ ತಮ್ಮ ಇವರಿಬ್ರು ಕೂಡ ಎಷ್ಟು ಕ್ಲೋಸ್ ಇದ್ರು ಅಂದ್ರೆ ಅಜ್ಜ ಅಜ್ಜಿಗೆ ಯಾವಾಗಲೂ ಗಂಟೆಗಟ್ಟಲೆ ಅವರ ಫೋನಲ್ಲಿ ಮಾತಾಡ್ತಿದ್ರು. ಸೊ ಈ ಸಲ ಅವರಿಗೆ ಸರ್ಪ್ರೈಸ್ ಕೊಡುವ ಅಂತ ಪ್ಲಾನ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅಮ್ಮನ ಅಣ್ಣನಿಗೆ ಸಮ್ಮರ್ ವೆಕೇಶನ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ಕೂಲಿಗೆ ಬರಲೇಬೇಕು ಅಂತ ಕಂಪಲ್ಸರಿ ನೋಟಿಸ್ ಕೊಟ್ಟಿದ್ರು. ಸೊ ಈಗ ಅಮ್ಮನಿಗೆ ಹೋಗ್ಲೇಬೇಕಿತ್ತು. ಅಮ್ಮನಿಗೆ ಸೋಲೋ ಟ್ರಿಪ್ ಅಂದ್ರೆ ತುಂಬಾ ಇಷ್ಟ. ಸೊ ನಾರ್ಮಲಿ ಸೋಲೋ ಟ್ರಿಪ್ ಮಾಡುವವರ ಬ್ಲಾಗ್ಸ್ ಇದೆಲ್ಲ ನೋಡ್ತಾ ಇದ್ದ, ಅದರಲ್ಲಿ ಕಲಿತಿದ್ದ ಹೇಗಿರ್ಬೇಕು, ಹೇಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ he was having that kind of a ಫ್ಯಾಂಟಸಿ, ಅಂದ್ರೆ ನಾವು ಹೀಗೆ ಹೋಗ್ಬೇಕು, ನಾನು ಸೋಲೋ ಟ್ರಿಪ್ ಮಾಡ್ಬೇಕು ಅಂತ. ಸೊ ಒಂದ್ ದಿವಸ ಹೋಗಿ ತನ್ನ ತಾಯಿ ಹತ್ರ ಕೇಳ್ತಾನೆ, ನಾನು ಮನಾಲಿಗೆ ಹೋಗ್ತಾನೆ ಅಜ್ಜಿ ನಾನು ನೋಡ್ಲಿಕ್ಕೆ ಅಂತ. ಸೊ ತಾಯಿ ತುಂಬಾ ರೀತಿಯಲ್ಲಿ ತಪ್ಪಿಸ್ತಾರೆ. ಬಟ್ ಈ ಸಲ ಅವ ಕೇಳುವ ಮಾತು ಒಂದೇ ಆಗಿರ್ತದೆ, ಮನಾಲಿಗೆ ನಾನು ಹೋಗ್ತೇನೆ, ಅಜ್ಜಿಯನ್ನು ನೋಡ್ತೇನೆ, 3 days ಕೂತ್ಕೊಳ್ತೇನೆ, ಸರ್ಪ್ರೈಸ್ ಕೊಡ್ತೇನೆ. ಸೊ ದಿಸ್ ವಾಸ್ ಕನ್ಫರ್ಮ್. ಸೊ ತನ್ನ ತಾಯಿ ಈ ಸರಿ 10th ಎಲ್ಲ ಮುಗಿಸಿ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಹೋಗುವ ಅಂತ ಹೇಳುವಾಗ ಕೂಡ ಅವ್ರು ಕೇಳುದಿಲ್ಲ. ಇವ ಏನ್ ಮಾಡ್ತಾರೆ, ತುಂಬಾ ಹಠ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಫೈನಲಿ ಹೋಗು, ಇವತ್ತಾದ್ರೂ ನಾಳೆ ಆದ್ರೂ ಅವನಿಗೆ ವಿಷಯ ಗೊತ್ತಾಗ್ಬೇಕಲ್ಲ ಅಂತ ಅವನನ್ನ ಕಳಿಸ್ತಾರೆ. ಸೊ 2 days ನಂತರ ಮನಾಲಿಗೆ ಅರ್ಲಿ ಮಾರ್ನಿಂಗ್ ಟ್ರೈನ್ ಇರ್ತದೆ. ಸೋಲೋ ಟ್ರಿಪ್ ಮಾಡ್ತಿದ್ದಂತ ಅಮ್ಮನ್ ಎಷ್ಟು ಬೇಗ ರೀಚ್ ಆದಂತ ಅವನಿಗೆ ಐಡಿಯಾವೇ ಇರುವುದಿಲ್ಲ. ಬಿಕಾಸ್ ಮ್ಯೂಸಿಕ್ ಕೇಳ್ತಾ ವೈಬಲ್ಲಿ ಹೋಗುವಾಗ ಅವನಿಗೆ ಮನಾಲಿ ರೀಚ್ ಆದದ್ದೇ ಗೊತ್ತಾಗ್ಲಿಲ್ಲ.
ಮನಾಲಿಯಿಂದ ಬಸ್ ಹಿಡ್ಕೊಂಡು ತನ್ನ ವಿಲೇಜಿಗೆ ಹೋಗ್ಲಿಕ್ಕೆ ತುಂಬಾನೇ ಹೊತ್ತಾಗುತ್ತೆ. ಸೊ ಅರೌಂಡ್ 7:30 ಆಗುವಾಗ ಈವ್ನಿಂಗ್ ರೀಚ್ ಆಗ್ತಾರೆ. ರೀಚ್ ಆಗಿ ಅಲ್ಲಿಂದ ಕೂಡ ಸ್ವಲ್ಪ ಕಿಲೋಮೀಟರ್ಸ್ ನಡಿಲಿಕ್ಕೆ ಇರ್ತದೆ, ಬಿಕಾಸ್ ಒಂದು ಫಾರೆಸ್ಟ್ರಿ ಏರಿಯಾದ ನಡುವಲ್ಲಿ ಅವರ ಮನೆ. ಸೊ ಇದಾದ್ಮೇಲೆ ಅಲ್ಲಿಂದ ನಡೀತಾ ಹೋಗುವಾಗ ದೂರದಲ್ಲಿ ಮನೆ ನೋಡುವಾಗ ಮನೆ ಸ್ವಲ್ಪ ವಿಚಿತ್ರ ಕಾಣ್ತದೆ. ಈ ವಿಷಯ ಆಗಿ 4-5 ಮಂತ್ಸ್ ಆಗಿರ್ಬೋದು. ಸೊ ಆ ಟೈಮಲ್ಲಿ ಇವನಿಗೆ ಆ ಮನೆದು ವೈಬ್, ಅವ ಇದ್ದಂತಹ ಮನೆದು ವೈಬ್ ಅದು ನೋಡ್ಲಿಕ್ಕೆ ಸ್ವಲ್ಪ ವಿಚಿತ್ರ ಎಲ್ಲ ಇತ್ತು. ಇದನ್ನ ನೋಡಿ ಅವ ಹೇಳ್ತಾನೆ ದಟ್ ನಾವಿರುವಾಗ ಇದ್ದ ವೈಬ್ ಈಗ ಇಲ್ಲ ಅಂತ. ಬಟ್ ಸ್ಟಿಲ್ ನಂಗೆ ಏನಾಗಿ ಫೀಲ್ ಆಗಿರ್ಬೋದು, ಬಿಕಾಸ್ ಆಫ್ಟರ್ 5-6 ಮಂತ್ಸ್ ನಾನು ಬರ್ತಿದ್ದೆ. ಸೊ ನಂಗೆ ಅಲ್ಲಿಯ ವೈಬ್, ಹರಿಯಾಣ ವೈಬ್ ನೋಡಿದ ಮೇಲೆ ಇದು ಸ್ವಲ್ಪ ಆ ರೀತಿ ಫೀಲ್ ಆಗ್ಬೋದು ಅಂತ ಸುಮ್ಮನೆ ಇರ್ತಾನೆ. ಮನೆ ಲೈಟ್ ಆಫ್ ಆಗಿರ್ತದೆ. ಒಂದ್ಸಲಿ ಥಿಂಕ್ ಮಾಡ್ತಾನೆ ಅಜ್ಜ ಅಜ್ಜಿ ಎಲ್ಲಿಗಾದ್ರೂ ಹೋಗಿರ್ಬೋದು ಅಂತ, ಮತ್ತೊಂದ್ಸಲಿ ಥಿಂಕ್ ಮಾಡ್ತಾನೆ ಮಲಗಿರ್ಬೋದು ಅಂತ. ಸೊ ಹತ್ರ ಆಗ್ತಾ ಇರುವಾಗ ಅವನಿಗೆ ಒಂದು ಕೆಟ್ಟ ಸ್ಮೆಲ್ ಬರ್ತದೆ. ಸೊ ಕೆಟ್ಟ ಸ್ಮೆಲ್ ಬರುವಾಗ ಥಿಂಕ್ ಮಾಡ್ತಾನೆ ಯಾವುದೋ ಒಂದು ಕಾಡು ಪ್ರಾಣಿ ಸತ್ತಿರ್ಬೋದು ಅಂತ. ಬೆಲ್ ಮಾಡ್ತಾನೆ, ಯಾರು ಇರೋದಿಲ್ಲ. ಸೊ ಪಕ್ಕದ ಮನೆಗೆ ಹೋಗ್ತಾನೆ. ಸ್ವಲ್ಪ ದೂರದಲ್ಲಿ ಪಕ್ಕದ ಮನೆ ಇತ್ತು. ಇನ್ನು ಹೋದ್ರು ಕೂಡ ಅಲ್ಲಿ ಅರ್ಧ ಹೋಗಿ ಮತ್ತೆ ಥಿಂಕ್ ಮಾಡ್ತಾನೆ, ನಾನು ಹೋದ್ರು ಕೇಳಿದ್ರು ವೇಸ್ಟ್, ಬಿಕಾಸ್ ಯಾರು ಕೂಡ ಬರ್ತಿರ್ಲಿಲ್ಲ ಮನೆಗೆ, ಯಾರಿಗೂ ಕೂಡ ಅಷ್ಟೇ ಟಚ್ ಇರ್ಲಿಲ್ಲ. ಸೊ ರಿಟರ್ನ್ ಬಂದು ಅಜ್ಜಿ ಅಂತ ಕರೀತಾನೆ. ಅಜ್ಜಿ ಅಂತ ಕರೆಯುವಾಗ ಯಾರು ಓಪನ್ ಮಾಡೋದನ್ನ ನೋಡಿ ಏನ್ ಮಾಡೋದು ಅಂತ ಥಿಂಕ್ ಮಾಡುವಾಗ ಅವನಿಗೆ ಫೀಲ್ ಆಗ್ತದೆ ಯಾರು ಅವನ ಹಿಂದಗಡೆ ನಿಂತಿದ್ದಾರೆ ಅಂತ. ಸೊ ತಿರ್ಗಿ ನೋಡುವಾಗ ಅವನ ಅಜ್ಜಿ ಇದ್ರು. ಒಂದ್ಸಲಿಗೆ ಫುಲ್ ಖುಷಿ ಆಗ್ತದೆ. ಬಟ್ ಅಜ್ಜಿಯನ್ನ ನೋಡಿ ಅವನಿಗೆ ಒಂದ್ ಸ್ವಲ್ಪ ವೈಬ್ ವಿಚಿತ್ರ ಫೀಲ್ ಆಗ್ತದೆ. ಯಾಕಂದ್ರೆ ಅದು ಅವನ ಅಜ್ಜಿಯ ರೂಪ ಆಗಿತ್ತು, ಆದ್ರೆ ಅದು ಅವನ ಅಜ್ಜಿ ಅಲ್ಲ ಅಂತ ಅವನಿಗೆ ಫೀಲ್ ಆಗ್ತಿತ್ತು. ಆದ್ರೂ ಕೂಡ ಅಜ್ಜಿಯ ಕಾಲಿಡಿತಾನೆ, ಅಜ್ಜಿಯನ್ನ ಹಗ್ ಮಾಡ್ತಾನೆ, ಅಜ್ಜಿ ಹತ್ರ ಮಾತಾಡ್ತಾನೆ, ಮನೆಯೊಳಗೆ ಹೋಗ್ತಾನೆ. ಮನೆಯೊಳಗೆ ಹೋಗಿ ಫಸ್ಟ್ ಕ್ವಶನ್ ಅಜ್ಜ ಎಲ್ಲಿ ಅಂತ. ಸೊ ಅಜ್ಜಿ ಹೇಳ್ತಾರೆ ಅಜ್ಜ ಅವರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ, 1 ವೀಕ್ ವರೆಗೆ ಬರುವುದಿಲ್ಲ ಅಂತ. ಅವ ಹೇಳ್ತಾನೆ ಅಜ್ಜ ಈ ಟೈಮಲ್ಲಿ ಹೋಗ್ಬಾರ್ದಿತ್ತು, ನೀವು ಈ ವಯಸ್ಸಿನಲ್ಲಿ ನೀವು ಒಬ್ಬರೇ ಇರೋದು ಸರಿಯಲ್ಲ, ಇಲ್ಲಿ ನೋ ಇಶ್ಯೂಸ್, ನಾನಿದ್ದೇನಲ್ಲ ಒಂದು 3-4 ಡೇಸ್ ಅಂತ. ಸೊ ಊಟ ಎಲ್ಲ ಆಗ್ತದೆ, ಅಜ್ಜಿ ಹತ್ರ ಮಾತಾಡ್ತಾನೆ, ಮಲಗ್ಲಿಕ್ಕೆ ಹೋಗ್ತಾನೆ. ಮಲಗಲಿಕ್ಕೆ ಹೋದ ಮೇಲೆ ಅಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರ್ತದಲ್ಲ, ಯಾರು ಕೂಡ ರೂಮಿನ ಹೊರಗಡೆ ಬರಬಾರ್ದು ಅಂತ. ಸೊ ಅದನ್ನು ಫಾಲೋ ಮಾಡ್ಬೇಕಲ್ವಾ ಅಂತ. ಬಟ್ ಸ್ಟಿಲ್ ತಂದೆ ತಾಯಿ ಇಲ್ಲಲ್ಲ, ಅವನ್ನೆಲ್ಲ ನೋಡ್ಕೊಳ್ಬೇಕಂತ ಹೋಗಿ ಮಲಗ್ತಾನೆ. ಮಲಗಿ ಸ್ವಲ್ಪ ಹೊತ್ತಲ್ಲೇ ಅವನಿಗೆ ಯಾರೋ ವಿಸ್ಪರಿಂಗ್ ವಾಯ್ಸ್ ಕೇಳಿದ್ರೆ, ಯಾವ ಮಂತ್ರತಂತ್ರ ಅಂದ್ರೆ ಹೇಳುವಾಗೆ ಸಾಫ್ಟ್ ವಾಯ್ಸ್ ಅಲ್ಲಿ ಅಂತ ಮಾತಾಡಿದಾಗೆ ಅವನಿಗೆ ಕೇಳ್ತದೆ. ಸೊ ವಿಂಡೋ ಹತ್ರ ಹೋಗಿ ನೋಡುವಾಗ ಯಾವುದೇ ಕಾಡು ಪ್ರಾಣಿ ಆಗಿರ್ಬೋದು ಅಂತ ನೋಡ್ತಾನೆ. ಬಟ್ ಅಲ್ಲಿ ಯಾವುದು ಕೂಡ ಕಾಡು ಪ್ರಾಣಿ ಇರುವುದಿಲ್ಲ ಮತ್ತು ಬಂದು ಮಲಗ್ತಾನೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ಮೇಲೆ ಅಜ್ಜಿ ಹತ್ರ ಏನು ಕೇಳಿಕ್ ಹೋಗುದಿಲ್ಲ. ಸೊ ಇಟ್ ವಾಸ್ ಇಸ್ ಫಸ್ಟ್ ಡೇ ಅಲ್ವಾ. ಸೆಕೆಂಡ್ ಡೇ ಏನಾಗ್ತದೆ, ಅಜ್ಜಿ ಹತ್ರ ಮಾತಾಡ್ತಾ ಅಜ್ಜಿ ಹತ್ರ ಹೇಳ್ತಾ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ತಿರ್ಗ್ಲಿಕ್ಕೆ ಹೋಗ್ತಾನೆ ಅಂತ. ಅಜ್ಜಿ ಹೇಳ್ತಾರೆ ಹೋಗಿ ಬಾರ್ದು. ಬಟ್ ಹೊರಗಡೆ ಹೋಗಿ ಎಲ್ಲಾ ಕಡೆ ಸರ್ಚ್ ಮಾಡುವಾಗ ಕೂಡ ಅವನ ಫ್ರೆಂಡ್ಸ್ ಯಾರು ಇರಲಿಲ್ಲ. ಸೊ ಅವರ ತಲೆಗೆ ಬರ್ತದೆ ಮೋಸ್ಟ್ಲಿ ನಾನಿಲ್ಲಿ ಇಲ್ಲ ಅಂತ, ಅವರವರ ಮನೆಯಲ್ಲೇ ಅವ್ರು ಬ್ಯುಸಿ ಇದ್ದಾರೆ, ಬರ್ಲಿಕ್ಕಿಲ್ಲ, ತುಂಬಾ ದೂರ ಅಲ್ಲ ಮನೆ ಅದಕ್ಕೆ ಬರುದಿಲ್ಲ ಅಂತ. ಅವನಷ್ಟಿಗೆ ಅವನ ಟೈಮ್ ಸ್ಪೆಂಡ್ ಮಾಡ್ತಾನೆ. ಸೆಕೆಂಡ್ ಡೇ ದಿವಸ ಏನಾಗುತ್ತೆ ಅಂದ್ರೆ ಊಟ ಎಲ್ಲ ಮಾಡಿ ಇನ್ನು ಮಲಗಲಿಕ್ಕೆ ಹೋಗುವಾಗ ಪುನಃ ಅವತ್ತು ರಾತ್ರಿ ಕೂಡ ಅವನಿಗೆ ವಿಸ್ಪರಿಂಗ್ ವಾಯ್ಸ್ ಕೇಳ್ತದೆ. ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಿ ಮಲಗ್ತಾನೆ. ನಾರ್ಮಲಿ ಅವನಿಗೆ ರಾತ್ರಿ ಹೊತ್ತು ಅವನ ಬೆಡ್ಡಿನ ಹತ್ತಿರ ಯಾವುದೇ ರೀತಿಯ ವಾಟರ್ ಬಾಟಲ್ ಇಟ್ಟು ಅಭ್ಯಾಸ, ಬಿಕಾಸ್ ಒಂದ್ಸಲಿ ಮಲಗಿದ ಅವನಿಗೆ ಎಚ್ಚರಿಕೆ ಆಗುದೇ ಬೆಳಿಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಅವತ್ತೇನೋ ಒಂದು 2-2:30 ಆಗುವಾಗ ಅವನಿಗೆ ಎಚ್ಚರಿಕೆ ಆದ ಮೇಲೆ ಅವ ನೀರು ಕುಡಿಲಿಕ್ಕಂತ ಫ್ರಿಡ್ಜ್ ಹತ್ರ ಹೋಗುವಾಗ ಪುನಃ ಅಲ್ಲಿ ಕೂಡ ಸೇಮ್ ವಿಸ್ಪರಿಂಗ್ ಸೌಂಡ್ ಕೇಳ್ತಾರೆ. ಸೊ ಸೇಮ್ ವಿಸ್ಪರಿಂಗ್ ಸೌಂಡ್ ಕೇಳುವಾಗ ಅವರೇನ್ ಮಾಡ್ತಾರೆ ಅಂದ್ರೆ ಆ ವಿಸ್ಪರಿಂಗ್ ಸೌಂಡ್ ಅನ್ನ ನೋಡಿ ಇವ ಮೆಲ್ಲ ಅಜ್ಜಿ ಕೋಣೆಗೆ ಹೋಗ್ತಾನೆ. ಅಜ್ಜಿ ಕೋಣೆಯಿಂದಲೇ ಬರ್ತಾ ಇತ್ತು. ಸೊ ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಒಂದು ಕ್ಯಾಂಡಲ್ಸ್ ಬರ್ನಿಂಗ್ ಆಗೋದು ಕಾಣ್ತಾ ಇರ್ತದೆ, ಸ್ವಲ್ಪ ಲೈಟ್, ಮತ್ತೆ ಅಜ್ಜಿ ಏನೋ ಮಂತ್ರ ಹೇಳೋದು ಕೇಳ್ತಾ ಇರ್ತದೆ. ಇದನ್ನ ಕೇಳಿಯೇ ಹೆದರಿ ಓಡಿದಂತ ಅಮ್ಮನ್ ಹೋಗಿ ರೂಮಲ್ಲಿ ಗಟ್ಟಿಯಾಗಿ ಮಲಗ್ತಾನೆ. ಸೊ ಗಟ್ಟಿಯಾಗಿ ಮಲಗಿದ ಮೇಲೆ ಅವ ಏನ್ ಮಾಡ್ತಾನೆ ಅಂದ್ರೆ ಅವನಷ್ಟಕ್ಕೆ ಅವ ತಿಕ್ ಮಾಡ್ತಿರ್ತಾರೆ, ಏನು ವಿಷಯ, ಯಾಕೆ, ಏನಾಯ್ತು ಅಂತ ಥಿಂಕ್ ಮಾಡ್ತಾರೆ. ಸೊ ಇದಾದ್ಮೇಲೆ ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವ ಎದ್ದ ಮೇಲೆ ಇವನೇ ಅಜ್ಜಿ ಹತ್ರ ಕೇಳ್ತಾರೆ, ನಿನ್ನೆ ನಂಗೆ ನಿಮ್ಮ ರೂಮಲ್ಲಿ ವಿಸ್ಪರಿಂಗ್ ಸೌಂಡ್ ಕೇಳ್ತಾ ಇತ್ತು, ಅದು ಯಾಕೆ, ಏನು ಅಂತ. ಸೊ ಜೋರಾಗಿ ಬೊಬ್ಬೆ ಇದ್ದು ಹೇಳ್ತಾರೆ, ನಿಂಗೆ ಯಾಕೆ ಅದೆಲ್ಲ, ಅದೇನೇನಿಲ್ಲ, ನೀನು ಅದೆಲ್ಲ ಭ್ರಮೆ ನಿಂದು ಅಂತ.
ಸೊ ಇವನಿಗೆ ಒಂದ್ಸಲಿ ಶಾಕ್ ಆಗ್ತದೆ, ಇಷ್ಟು ವರ್ಷದಲ್ಲಿ ಅಜ್ಜಿ ನನ್ನ ಹತ್ರ ಅಷ್ಟು ರೂಢಾಗಿ ಮಾತಾಡಿದವರು ಇವತ್ತು ಮಾತಾಡಿದ್ರು ಅಂತ. ಸೈಲೆಂಟ್ ಆಗಿರ್ತಾನೆ. ಸೈಲೆಂಟ್ ಆದ್ಮೇಲೆ ಅಜ್ಜಿ ಏನ್ ಮಾಡ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಮಾಡಿ ಅವನ ಹತ್ರ ಮಾತಾಡ್ತಾರೆ. ಸೊ ಇವ ಕೂಡ ವಿಷಯ ಬಿಟ್ಟು ಬಿಡ್ತಾನೆ, ಬಟ್ ಸ್ವಲ್ಪ ಹೆದರಿ ಇದ್ದ. ಸೊ ಇಟ್ ವಾಸ್ ಸೆಕೆಂಡ್ ಡೇ ರಾತ್ರಿ ಅದಾಯ್ತಾ. ಥರ್ಡ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ಎದ್ದು ಕೇಳಿದ ಮೇಲೆ ಥರ್ಡ್ ಡೇ ಇನ್ನು ಇವತ್ತಿನ ಲಾಸ್ಟ್ ಡೇ ಆಗಿರ್ತದೆ. ಇವತ್ತು ಏನ್ ಮಾಡ್ತಾನೆ ಅಂದ್ರೆ ಅಜ್ಜಿ ಹತ್ರ ಎಲ್ಲ ಮಾತಾಡಿ ಎಲ್ಲ ಆಟ ಎಲ್ಲ ಆಟಾಡಿ ಫೋನಲ್ಲೆಲ್ಲ ಆಟಾಡಿ ಟೈಮ್ ಎಲ್ಲ ಸ್ಪೆಂಡ್ ಆಗಿ ಸಂಜೆ ಹೊತ್ತಾಗುವಾಗ ನಾರ್ಮಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರ ಈ ದನ ಎಲ್ಲ ಇದೆಯಲ್ಲ ಅದರದೊಂದು ಶೆಡ್ ಇರ್ತದೆ ಸ್ವಲ್ಪ ದೂರದಲ್ಲಿ. ಸೊ ಶೆಡ್ ಮನೆ ತರ ಮಾಡಿರ್ತಾರೆ, ಅದನ್ನೆಲ್ಲ ಲಾಕ್ ಎಲ್ಲ ಮಾಡಿ ಯಾವಾಗ್ಲೂ ಅಜ್ಜಿ ಅದನ್ನೆಲ್ಲ ಒಳಗೆ ಕಟ್ಟಿ ಬರುದು. ಸೊ ಇವತ್ತು ಕೂಡ ಹೋಗಿರ್ಬೋದು ಅಂತ ಕಾಯ್ತಾರೆ. ತುಂಬಾ ಹೊತ್ತು ಕಾಯ್ದ ಮೇಲೆ ಕೂಡ ಅವರ ಅಜ್ಜಿ ಬರೋದನ್ನ ನೋಡಿ ಇವನೇ ಅವರಿಗೆ ಹೆಲ್ಪ್ ಮಾಡುವಂತ ಟಾರ್ಚ್ ಇಟ್ಕೊಂಡು ಹೋಗ್ತಾರೆ. ಸೊ ಟಾರ್ಚ್ ಇಟ್ಕೊಂಡು ಹೋದ್ಮೇಲೆ ಅಲ್ಲಿಂದ ಬರುವಾಗ ಏನಾಗ್ತದೆ ಅಂದ್ರೆ ನಾರ್ಮಲ್ ಆಗಿ ಅಲ್ಲಿ ಹೋಗಿ ನೋಡುವಾಗ ಏನಾಗುತ್ತೆ ಅಂದ್ರೆ ಅಜ್ಜಿ ಕಾಣುದಿಲ್ಲ. ಇನ್ಸ್ಟೆಡ್ ಅಲ್ಲಿಯ ದನ ಕರುಗಳೆಲ್ಲ ಮನೆಯ ಹೊರಗಡೆ ಕಟ್ಟಿ ಹಾಕಿದ್ರು. ಸೊ ಇವನಿಗೆ ವಿಚಿತ್ರ ಆಗ್ತದೆ, ಇಷ್ಟೊತ್ತಿಗೆ ದನ ಕರು ಎಲ್ಲ ಶೆಡ್ ಅಲ್ಲಿ ಇರ್ತದೆ, ಲಾಕ್ ಮಾಡಿರ್ತಾರೆ, ಬಿಕಾಸ್ ಇಲ್ಲಂದ್ರೆ ವೈಲ್ಡ್ ಅನಿಮಲ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತದೆ ಅಂತ. ಇದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಇನ್ನು ಏನಿದೆ ಶೆಡ್ ಒಳಗೆ ಅಂತ ನೋಡ್ಲಿಕ್ಕೆ ಅಂತ ಮೆಲ್ಲ ಹೋಗಿ ಶೆಡ್ ಒಳಗೆ ಇಣುಕುವಾಗ ಅವನಿಗೆ ಆ ಅಟ್ಮಾಸ್ಫಿಯರ್ ನೋಡಿ ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅವನ ಅಜ್ಜಿ ಬಟ್ಟೆ ಇಲ್ಲದೆ ಕುತ್ಕೊಂಡಿದ್ರು, ತಂತ್ರ ಮಂತ್ರ ವಿದ್ಯೆ ಮಾಡ್ತಾ ಇದ್ರು, ಹಾಗೂ ಅವರ ತಲೆಯನ್ನ 360 ಡಿಗ್ರಿ ತಿರುಗಿಸ್ತಾ ಇದ್ರು, ಜೋರಾಗಿ ಮಂತ್ರ ಹೇಳ್ತಾ. ಈ ಅಟ್ಮಾಸ್ಫಿಯರ್ ನೋಡಿ ಶಾಕ್ ಆದಂತಹ ಅಮ್ಮನ್ ಮನೆಗೆ ಓಡಿ ಹೋಗಿ ಅಲ್ಲಿಂದ ತನ್ನ ತಾಯಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನ ಎಲ್ಲ ಹೇಳ್ತಾರೆ. ಸೊ ಅಮ್ಮನಿಗೆ ಸ್ವಲ್ಪ ಶಾಕ್ ಆಗ್ತದೆ, ಇಷ್ಟು ಬೇಗ ಅವನಿಗೆ ವಿಷಯ ಗೊತ್ತಾಯ್ತಲ್ಲ ಅಂತ. ಆದ್ರೂ ಕೂಡ ಅವ್ರ ಕನ್ವಿನ್ಸ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಇದು ನಿನ್ನ ಭ್ರಮೆ, ಹಾಗೇನಾಗ್ಲಿಕ್ಕಿಲ್ಲ. ಅವನಿಗೆ ಅಲ್ಲಿ ಅದನ್ನ ನೋಡಿದ ಮೇಲೆ 1 ಸೆಕೆಂಡ್ ಕೂಡ ನಿಲ್ಲಿಕ್ಕೆ ಮನಸ್ಸೇ ಇರ್ಲಿಲ್ಲ. ಆದ್ರೂ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಅಜ್ಜಿ ಬರ್ತಾರೆ, ಡೋರ್ ಓಪನ್ ಮಾಡ್ಲಿಕ್ಕೂ ಕೂಡ ಹೆದರ್ತಾನೆ ಇವ. ಆದ್ರೂ ಕೂಡ ಹೇಗಾದ್ರೂ ಮಾಡಿ ಡೋರ್ ಓಪನ್ ಮಾಡಿ ನಾರ್ಮಲ್ ಇರ್ತಾನೆ, ಹೋಗಿ ಊಟ ಮಾಡಿ ಮಲಕೊಳ್ತಾನೆ. ನಿದ್ದೆನೆ ಕರೆಕ್ಟ್ ಮಾಡದಂತಹ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದು ಅಜ್ಜಿ ಹತ್ರ ಮಾತಾಡಿ ಅಲ್ಲಿಂದ ರಿಟರ್ನ್ ಹರಿಯಾಣಕ್ಕೆ ಹೊರಡ್ತಾನೆ. ಸೊ ರಿಟರ್ನ್ ಹರಿಯಾಣಕ್ಕೆ ಹೊರಟ ನಂತರ ಅಲ್ಲಿ ಅವನಿಗೆ ಜೋರು ಜ್ವರ, ಇದ್ರ ಬಗ್ಗೆ ಥಿಂಕ್ ಮಾಡಿ ಜ್ವರ ಬಂದಿರ್ತದೆ. ಆಗ ಅವನ ತಾಯಿ ಅವನಿಗೆ ಕಂಪ್ಲೀಟ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಅವನ ಅಜ್ಜಿ ಮುಂಚೆಯಿಂದ ಕೂಡ ತಂತ್ರ ಮಂತ್ರ ವಿದ್ಯೆಯಲ್ಲಿ ಇದ್ದು ಅಂತ. ಈ ವಿಷಯ ಅವರಿಗೂ ಕೂಡ ಮದುವೆ ಆದ್ಮೇಲೆ ಗೊತ್ತಾದದ್ದು. ಆದ್ಮೇಲೆ ಅವರ ಮಕ್ಕಳಿಗೆ ಇನ್ನೂ ಈಗ ಬೇಡ ಮುಂದಕ್ಕೆ ಹೇಳುವ ಅಂತ. ಅಂಡ್ ಅವರು ಒಂದು ಸಲ ತಂತ್ರ ಮಂತ್ರ ವಿದ್ಯೆ ಶುರು ಮಾಡಿದ್ದ ಮೇಲೆ ಅವರು ಸಾಯುವವರೆಗೆ ತಂತ್ರ ಮಂತ್ರ ವಿದ್ಯೆಗಳನ್ನ ಕಂಟಿನ್ಯೂ ಮಾಡಬೇಕು. ಅದಕ್ಕೋಸ್ಕರ ಅವರು ಆಲ್ರೆಡಿ ನೇಬರ್ಸ್ ಅನ್ನ ಬಲಿ ಕೊಟ್ಟಾಗಿದೆ, ಪ್ರಾಣಿಗಳನ್ನ ಬಲಿ ಕೊಟ್ಟಾಗಿದೆ. ಇನ್ನು ನಾವು ಬಲಿ ಪಶು ಆಗುದು ಬೇಡ ಅಂತ ನಾವು ಅಲ್ಲಿಂದ ದೂರವೇ ಬಂದದ್ದು ಹರಿಯಾಣಕ್ಕೆ ಅಂತ. ಸೊ ಇದನ್ನೆಲ್ಲ ಕೇಳಿ ಒಂದ್ಸಲಿ ಡಿಪ್ರೆಷನ್ಗೆ ಎಲ್ಲ ಹೋಗಿರ್ತಾನೆ ಆಮೇಲೆ. ಸೊ ಮನಾಲಿ ಅಂತ ಹೇಳಿದ ಜಾಗದಲ್ಲಿ ಈ ತರದ ಹಾರರ್, ಹಾಂಟೆಡ್, ಬ್ಲ್ಯಾಕ್ ಮ್ಯಾಜಿಕ್ ಈ ತರದೆಲ್ಲ ವಿಷಯ ಕಾಮನ್. ಅಂಡ್ ಅಲ್ಲಿ ಎಷ್ಟೇ ಬ್ಯೂಟಿಫುಲ್ ಸೀನರಿ ಇದ್ರೂ ಕೂಡ ಈ ತರದ ಒಂದು ತಂತ್ರ ಮಂತ್ರ ವಿದ್ಯೆಗಳು ಅಲ್ಲಿ ನಡೀತದೆ. ಸೊ ಇದೇ ವಿಡಿಯೋ ನಿಮಗೆ ಆ ವಿಷಯಕ್ಕೆ ಸಾಕ್ಷಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್ ದೆನ್